ಹಲೋ, ಹಾಯ್ ಎವ್ರಿವನ್. ಇವಾಗ ಏನು ನೋಡ್ತಿದಾರ, ಇದಂತೂ ಫುಲ್ ವಿಂಟರ್ ಸ್ನೋಫಾಲ್. ಫುಲ್ ಚಳಿ ಇದೆ, -1 ಸೊ ಇದೆಲ್ಲ ನಮ್ಮ ಮನೆ ಮುಂದೆ ಕಡೆ ವ್ಯೂ. ಫುಲ್ ಸ್ನೋಫಾಲ್ ಆಗಿ ಫುಲ್ ಎಲ್ಲ ಕಡೆ ವೈಟ್ ಕಾಣಿಸ್ತಾ ಇದೆ. ಚಳಿ ಅಂಡ್ ನೀವು ಮುಂದೆ ಏನ್ ನೋಡ್ತಿದಾರ, ಬ್ಲೂ ಕಲರ್ ಬೋರ್ಡ್ ಇದು ಬಸ್ ಸ್ಟಾಪ್. ಸೊ ನಾವೆಲ್ಲ ಹೋಗ್ಬೇಕಂದ್ರು ನಮ್ಗೆ ಚೆನ್ನಾಗಿದೆ ಕನೆಕ್ಟಿವಿಟಿ. ಇಲ್ಲಿ ಬಂದರೆ ಬಸ್ ಸ್ಟಾಪ್, ರೈಟ್ ಸೈಡ್ ಹೋದರೆ ಟ್ರಾಮ್. ಸೊ ಈಗ ನಾವು ಬಸ್ಸಿನೊಂದು 2 ಮಿನಿಟ್ಸಲ್ಲಿ ಬರುತ್ತೆ. ಬಸ್ಗೆ ವೆಯ್ಟ್ ಮಾಡ್ತಿದ್ದೀವಿ. ನೆಕ್ಸ್ಟ್ ನಾವೆಲ್ಲಿ ಹೋಗ್ತೀವಿ ಅಂತ ನಾನು ನಿಮ್ಗೆ ಶಾರ್ಟ್ಲಿ ಹೇಳ್ತೀನಿ. ಇವಾಗ ನೀವು ಏನು ನೋಡ್ತಿದ್ದೀರಾ, ಇದು ನಂದು ಫೇವ್ರೆಟ್ ಟ್ರೀ. ನಾನು ಯಾವಾಗ್ಲೂ ಇಲ್ಲಿ ಬಂದು ಫೋಟೋಸ್ ತೆಗಿತಾ ಇದ್ದೆ. ಅಂಡ್ ಇವಾಗ ಒಂಥರ ನೋಡಕ್ ಖುಷಿ ಆಗ್ತದೆ. ಎಲ್ಲ ಫುಲ್ ಸ್ನೋ ಆಗಿದೆ. ಇವಾಗ ಏನು ಬಸ್ ಬರ್ತಾ ಇದೆ 136. ಸೊ ಇದೇ ಬಸ್. ನಾನು ನಿಮಗೆ ಹೋಗ್ತಾ ಹೇಳ್ತೀವಿ ಎಲ್ಲಿ ಹೋಗ್ತೀವಿ ಅಂತ. ನಾವೊಂದು ಫಾಲೋ ಮಾಡಿ. ಇವಾಗ ನೀವು ನೋಡ್ಬೋದು ಸ್ನೋ ಎಲ್ಲ ಬೀಳ್ತಾ ಇದೆ. ಐ ಆಮ್ ಗೋಯಿಂಗ್ ಕ್ರೇಜಿ. ನನಗಿದು ಫಸ್ಟ್ ಟೈಮ್ ಸ್ನೋ ಅಲ್ವಾ, ನಂಗೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ ಇದೆಲ್ಲ. ಸೊ ಇವಾಗ ನಾವು ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ ಪಾರ್ಕ್ ಕಡೆಗೆ. ಕಾರ್ ತೋರಿಸಿ. ಇದು ಪಾರ್ಕ್ ಬಂದ್ಬಿಟ್ಟು ಲೈಕ್ ಹೇಳ್ಬೋದು ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಹಳೆ ಮನೆಯಿಂದ ತುಂಬಾ ಹತ್ರ ಇರೋದು. ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಇಲ್ಲಿಗೆ ಹೋಗ್ತಿದ್ದೋ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ತೋರಿಸ್ತೀನಿ ಅಲ್ಲಿ ಪಾರ್ಕ್ ಯಾವ ಥರ ಹೆಂಗಿದೆ ಅಂತ ವ್ಯೂ. ನಂಗೆ ಕಣ್ಣಿಗೆಲ್ಲ ಸ್ನೋ ಬೀಳ್ತದೆ. ಚಳಿ ನೋಡಿ, ನಮ್ ಹಸ್ಬೆಂಡ್ಗೆ ಚಳಿನೇ ಆಗಲ್ವಂತೆ. ಫುಲ್ ಚಳಿ ಆಗ್ತಾ ಐತೆ ಅಪ್ಪ. ಅವ್ರು ಯೂಶಲಿ ಹೇಳ್ತಾರೆ ನಂಗೆ ಚಳಿನೇ ಆಗಲ್ಲ ಜಾಸ್ತಿ ಅಂತ. ನೋಡಿ, ಇವರು ಮಾಡೋ ಟೈಮಲ್ಲಿ ಜಾಗ್ ಮಾಡಿ ಅಂದ್ರೆ ಮಾಡೋದಿಲ್ಲ. ಇವಾಗ ಫುಲ್ ಜಾಗ್ ಮಾಡ್ತೀನಿ ಅಂತ ಜೋಶ್ ತಗೊಂಡು ಓಡ್ತಾ ಇದ್ದಾರೆ. ಸೊ ಫೈನಲಿ ವಿ ರೀಚ್ಡ್ ಪಾರ್ಕ್. ನೀವು ಹಿಂದೆ ನೋಡ್ಬೋದು, ಇದ್ರ ಹೆಸರು ಓಲಾ ಪಾರ್ಕ್ ಅಂತ. ನಾವು ಡ್ಯೂರಿಂಗ್ ಸಮ್ಮರ್ ಮತ್ತೆ ಆಟಮ್ ಇಲ್ಲಿಗೆ ಬರ್ತಾ ಇದ್ವಿ. ನೋಡಿ ಎಷ್ಟು ಕಂಪ್ಲೀಟ್ ಇದು ಸ್ನೋ ಇಂದಾನೆ ಕವರ್ ಆಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಅನಿಸ್ತಿದೆ ನೋಡೋದಕ್ಕೆ. ಓ ಮೈ ಗಾಡ್, ನಾನು ಅನ್ಕೊಂಡೆ ಯಾರು ಜಾಸ್ತಿ ಜನ ಇರಲ್ಲ ಅಂತ. ಪರವಾಗಿಲ್ಲ, ಎಲ್ಲ ಜನನೂ ಓಡಾಡ್ತಾ ಇದಾರೆ ಇವತ್ತು. ಆಮೇಲೆ ನಿಮಗೆ ತೋರಿಸ್ತೀನಿ ಆಯ್ತಾ, ನಾನು ಮುಂದೆ ಹೋಗ್ತಾ ಅವಾಗ್ಲೇ ನಮ್ಮ ಹಸ್ಬೆಂಡ್ ಮಾಡಿದ್ರಲ್ಲ ಅಂತ ಕಥೆಗಳನ್ನ. ಇಲ್ಲಿ ಜಾಸ್ತಿ ಜನ ಇರ್ತಾರೆ. ನಾನು ಇಲ್ಲಿ ಜನ ನೋಡೇ ಇನ್ಸ್ಪೈರ್ ಆಗಿದ್ದೀನಿ ವಿಂಟರ್ ಅಲ್ಲಿ ಜಾಗಿಂಗ್ ಮಾಡೋದು. ಯಾವಾಗ ಇವಾಗ ನೋಡ್ದೆ ಅಲ್ಲಿ ಯಾರು ಓಡ್ತಿದ್ರು, ಅದಕ್ಕೆ ನಾನು ಓಡ್ದೆ. ಮೇ ಬಿ ವಿಡಿಯೋದಲ್ಲಿ ತೋರ್ಸೋಣ ನಮ್ಮ ಜನಗಳಿಗೆ. ಯಾರೋ ಶಿಷ್ಯ ಸ್ನೋಮ್ಯಾನ್ ಮಾಡ್ತಿದ್ದಾನೆ ಅಲ್ಲಿ, ನೋಡ್ಬೋದು ನೀವು. ಎಲ್ಲ ಮಕ್ಳುಗಳೇ ಸಂಭ್ರಮ, ಇದು ಸ್ನೋ ಬಂದ್ಬಿಟ್ರೆ ಇಲ್ಲ ಅಂತ ಎಲ್ಲ ನೋಡಿ. ನಾವು ಅವಾಗಲೇ ಹೇಳ್ತಿದ್ದೆ, ಇವ್ರನ್ನೇ ನೋಡಿ ನಾವು ಇನ್ಸ್ಪೈರ್ ಆಗಿರೋದು ವಿಂಟರ್ ಅಲ್ಲಿ ಜಾಗಿಂಗ್ ಮಾಡೋದ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಡಕ್ ಲೇಕ್. ಇಲ್ಲಿ ತುಂಬಾನೇ ಡಕ್ಸ್ ಇದ್ವು ವಿಂಟರ್ ಅಲ್ಲೆಲ್ಲ ಬಂದಾಗ. ಇವಾಗ ಈ ಲೇಕ್ ಫುಲ್ ಫ್ರೋಸನ್ ಆಗ್ಬಿಟ್ಟಿದೆ. ನಂಗಂತೂ ಕೈಯೇ ಹೊರಗೆ ತೆಗಿಯಕ್ಕಾಗ್ತಿಲ್ಲ, ಅಷ್ಟು ಚಳಿ. ಬಟ್ ಅಲ್ಲಿ ನೋಡಿ, ಅಲ್ಲಿ
ಡಕ್ ಸ್ಟಿಲ್ ಅಷ್ಟೇ ಸ್ಟಿಲ್ ನೀರಲ್ಲಿ ಅವು ಫುಲ್ ಓಡಾಡ್ತಾ ಇದೆ, ನಂಗೆ ಗೊತ್ತಿಲ್ಲ. ಮುಂದೆ ಇನ್ನೂ ಡಕ್ಸ್ ಇದೆ, ಬನ್ನಿ ಬನ್ನಿ. ಹೌದಾ? ವಾವ್, ಈ ಡಕ್ಸ್ಗೆ ಚಳಿ ಆಗಲ್ವಾ? ಗೊತ್ತಿಲ್ಲ ಅಪ್ಪ, ಡಕ್ಸ್ಗೆ ಚಳಿ ಆಗ್ತಾ ಇದೆ, ಕೇಳ್ಕೊಬರ್ತೀನಿ. ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಅವರು. ಸಖತ್ತಾಗಿದೆ ಅಲ್ವಾ? ಅಲ್ಲಿ ನೋಡಿ ನೀರ್ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ. ಫ್ರೋಜನ್ ಲೇಕ್ ಕೂಡ ಫ್ರೋಜ್ ಆಗುತ್ತೆ ಅದು. ಓ, ಅದೆಲ್ಲ ಬಾತ್ಕೋಳಿ ಅಲ್ಲಿ ನೋಡಿ ಅಲ್ಲೆಲ್ಲ ನಿಂತಿದ್ದಾರೆ, ನಡೀತಾ ಇದೆ. ನಮ್ ಪಿಜನ್ ತೋರ್ಸಿ. ನಮ್ ಪಿಜನ್ಗೂ ಚಳಿ ಆಗ್ತಾ ಇಲ್ಲ, ಅದ್ರ ಮೇಲೆ ಸ್ನೋ. ನಮ್ ಪೆಂಗ್ವಿನ್ ನೋಡಿ ಇಲ್ಲಿ. ನಮ್ ಪೆಂಗ್ವಿನ್ ಚಳಿ ಆಗ್ತಾ ಇದೆ. ನಾನಂತೂ ಫುಲ್ ಪ್ಯಾಕಪ್ಪ. ಇಲ್ಲಿ ಇಲ್ಲಿ ನೋಡಿ, ಈ ಪಿಜನ್ಗೆ ನಾನು ಹತ್ರ ಬಂದ್ರೆ ಒಂದು ಭಯನೇ ಪಡ್ತಾ ಇಲ್ಲ. ಇಲ್ಲಿ ಪಿಜನ್ಗೆ ತುಂಬಾ ಧೈರ್ಯ. ಅದಕ್ಕೆ ಎದುರು ಕಾಡನೇ ಇಲ್ಲ. ಅವು ಎದುರುಗಳಲ್ಲ, ನಮ್ ಇಂಡಿಯನ್ ಪಿಜನ್ ತರ ಅಲ್ಲ ಅವೆಲ್ಲ. ಅವರೆಲ್ಲ ಫ್ರೆಂಡ್ಲಿ ಪಿಜನ್ಸ್ ಇಲ್ಲಿ. ಇಲ್ಲಿ ನನ್ನ ಬಾಡಿ ಗಾರ್ಡ್ಸ್ ನೋಡಿ ಫ್ರೆಂಡ್ಸ್, ಎಲ್ಲರೂ ನನ್ನ ಹಿಂದೆನೇ ಇದ್ದಾರೆ, ಪಕ್ಕ ಇದ್ದಾರೆ ನನ್ನ ಬಾಡಿ ಗಾರ್ಡ್ಸ್. ಪಿಜನ್ ಬಾಡಿ ಗಾರ್ಡ್ಸ್ ಕಲ್ದೋಗಿದ್ದವ್ರು ಬಂದಿದ್ದಾರೆ ಅನ್ಕೊಂಡು ಬಂದಿದ್ದಾರೆ ನೋಡಕ್ಕೆ. ನಮ್ ಶಿಷ್ಯ ಇಲ್ಲೂ ಒಬ್ಬ ಇದ್ದಾನೆ. ಓ, ಕ್ಯೂಟ್ ಆಗಿದೆ. ಇಲ್ಲಿ ನೋಡಿ, ಫುಲ್ ಪಾಂಡ್ ತುಂಬಾ ಡಕ್ಸ್ ಇದೆ. ಅಲ್ಲಿ ನೋಡಿ ನಮ್ ಡಕ್ ಕೂಡ ಅಲ್ಲಿ ಹೋಗ್ತಾ ಇದೆ. ಎಷ್ಟೆಲ್ಲ ಇದೆ. ಇದು ನಮ್ ಡಕ್. ವಾವ್, ಸ್ನೋಮ್ಯಾನ್ಸ್. ಆಕ್ಚುಲಿ ನಾನು ಅನ್ಕೊಳ್ತದೆ ಸ್ನೋಮ್ಯಾನ್ ಮಾಡ್ಬೇಕಂತ, ಬಟ್ ಅನ್ಫಾರ್ಚುನೇಟ್ಲಿ ಮಾಡಕ್ ಆಗಿಲ್ಲ. ಚಿಕ್ಕ ಮಕ್ಕಳೆಲ್ಲ ಸ್ನೋಮ್ಯಾನ್ಸ್ ಮಾಡಿದಾವೆ. ಅಯ್ಯೋ, ಇದಂತೂ ಕ್ಯೂಟ್ ಲಿಟಲ್ ರ್ಯಾಬಿಟ್ ಸ್ನೋಮ್ಯಾನ್ ಅನ್ಕೋಬಿಡಿ, ಅದೇ ತರ ಇದೆ. ಇನ್ನು ಇದು ಸ್ನೋಮ್ಯಾನ್, ಡ್ಯಾಡಿ ಸ್ನೋಮ್ಯಾನ್. ಇಲ್ಲಿ ನೋಡಿ, ಮಮ್ಮಿ ಸ್ನೋಮ್ಯಾನ್. ಎಷ್ಟು ಕ್ಯೂಟ್ ಆಗಿ ಮಾಡಿದ್ದಾರೆ ಅಲ್ವಾ? ನೋಡಿ, ಯಾವಾಗ್ಲೂ ಹೇಳ್ದಲ್ಲ ಫ್ರೋಜನ್ ಲೇಕ್ ಅಂತ, ಇದೇ ತರ ಕಾಣಿಸೋದು. ಅದಾದ್ರೆ ಇನ್ನೂ ಸ್ವಲ್ಪ ಇತ್ತು, ಯಾಕಂದ್ರೆ ಡಕ್ಸ್ ಎಲ್ಲ ಓಡಾಡ್ತಿದ್ವಲ್ಲ, ಸೊ ಮೂಮೆಂಟ್ ಇತ್ತು. ಇಲ್ಲಿ ನೋಡಿ, ಫುಲ್ ಇದು ಫ್ರೋಜ್ ಆಗಿದೆ ಕಂಪ್ಲೀಟ್ಲಿ. ಸೊ ಇನ್ನೊಂದು ಸ್ವಲ್ಪ ಲೈಕ್ ಅವರ್ಸ್ ಆರ್ ಮೇ ಬಿ ಒಂದ್ ದಿನ ಬಿಟ್ಟರೆ ಇದ್ರ ಮೇಲೆ ಮನುಷ್ಯರು ಓಡಾಡ್ಬೋದು, ಅಷ್ಟು ಗಟ್ಟಿಯಾಗಿ ಹೋಗಿರುತ್ತೆ. ಈ ಪಾರ್ಕ್ ಅದಕ್ಕೆ ಹೇಳಿದ್ದು, ಈ ಪಾರ್ಕ್ ತುಂಬಾ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ ಅಂತ. ಅಲ್ಲಿ ನೋಡಿ, 2 ಮಕ್ಳು ಹೆಂಗ್ ಆಡ್ತಿದ್ದಾರೆ. ಅಯ್ಯೋ, ನನ್ಗೂ ಏನ್ ಆಸೆ ಆಗ್ತಿದೆ ಗೊತ್ತಾ? ಆತರ ಆಡ್ಬೇಕಂತ ನಾನು ಹಂಗೆ ಹೇಳ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಮಲ್ಸ್ಕೊಂಡು. ಬೇಡ ಅದೇ ತರ ಇದ್ರೆ ಬನ್ನಿ. ವಾವ್, ಚೆನ್ನಾಗಿದಲ್ಲ. ನೋಡ್ಬೋದು ನೀವೆಲ್ಲ ಇಲ್ಲಿ ಫ್ಯಾಮಿಲಿ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ತಾರೆ ಮಕ್ಳ ಜೊತೆ. ಅವ್ರ ಅಪ್ಪ ಅಮ್ಮ ಎಲ್ಲ ಆಡ್ತಿದ್ದಾರೆ ಸ್ನೋ ಅಲ್ಲಿ. ಇಲ್ಲೂ ನೋಡ್ಬೋದು. ಅವಾಗ್ಲೇ ಹೇಳ್ದಂಗೆ ಮಕ್ಳುಗಳ್ಗೆ ಒಂಥರ ಸಂಭ್ರಮ ಇದು ಸ್ನೋ ಅಂದ್ರೆ. ಇವನ್ ನಮ್ಗೆ ಆದ್ರೂ ಅಷ್ಟು ಇಷ್ಟ ಆಗತ್ತೆ ಅಲ್ವಾ ಸ್ನೋ ಅಂದ್ರೆ? ಆಕ್ಚುಲಿ ನಾವೇದು ಫಸ್ಟ್ ಸ್ನೋ ಇಲ್ಲಿ ಸ್ನೋಮನ್ ಮಾಡ್ತಿದ್ದಾರೆ, ಮಕ್ಕಳೆಲ್ಲ ಸೇರಿ ಸ್ಕೇಟಿಂಗ್ ಆಡ್ತಿದ್ದಾರೆ. ಶಿಷ್ಯ ಯಾರೋ ನಂತರ ಇವನು ಇವೆಲ್ಲ ನಿಂತರ ನಾವ್ಯ ಇಲ್ಲ, ನೀವೇ ಹೇಳಿದ್ರಿ ಅದ್ ನಿಮ್ ತರ ಅಂತ. ಸೊ ನಿಮ್ ತರಾನೇ ಅವನು. ಇಲ್ಲಿ ನೋಡಿ, ಇವನ್ ಯಾರೋ ನಿಂತಾನೆ ಪಕ್ಕ. ಇವನು ಬೇಕು ಬೇಕಂತ ಬೀಳ್ತಾನೆ ಅವನು. ಶಿಷ್ಯ ನೋಡಿ, ಶಿಷ್ಯಂದ್ರು ಶಿಸ್ತಾಗಿ ನಿಂತ್ಕೊಬಿಟ್ಟಾರೆ. ಫುಲ್ ಫ್ರೋಜ್ ಆಗ್ಬಿಟ್ಟಾರೆ, ಅವ್ರಿಗೂ ಚಳಿ ಆಗ್ಬಿಟ್ಟು ನಿಂತ್ಕೊಬಿಟ್ಟಿದ್ದಾರೆ. ಅದೇನು ಅಳ್ಳಾಡ್ತಾನೆ ಇಲ್ಲ.
ಮಲ್ಕೊತಿರ್ಬೇಕು, ಮಲ್ಕೊಂಡಿರ್ಬೇಕು. ನಿನ್ನಂಗೆ ಅದಕ್ಕೆ ನಿಂತಿದ್ದ ಕೂತಿದ್ದ ಮಲ್ಕೊಳ್ಳೋದು ಅಭ್ಯಾಸ. ಆ. ನೋಡಿ ಇನ್ನೊಬ್ಬ ಇನ್ಮೇಲೆ ನನ್ ನೀವು friend ಹೋಯ್ತಾ ಇನ್ಸ್ಪೈರ್ ಆಗಿ ಗೊತ್ತಾಯ್ತಾ? ಅದೇ ನನ್ನ ಫ್ರೆಂಡ್ ಇನ್ನೊಬ್ಬ ರನ್ನಿಂಗ್ ಮಾಡ್ತಾವನೆ, ವಿಂಟರಲ್ಲಿ ಜಾಗಿಂಗ್ ಮಾಡ್ತಾವನೆ ನನ್ನಂಗೆ. ಇವತ್ತೊಂದು ಇಷ್ಟೇ ವಿಡಿಯೋ, ಲೈಕ್ ಪಾರ್ಕ್ ತೋರಿಸ್ಬೇಕು ಅಂತ ಅಂದ್ಕೊಂಡು ಬಂದು. ಸೊ ಐ ಹೋಪ್ ಎವ್ರಿ ಒನ್ ಲೈಕ್ ದಿಸ್ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.